ನಮಸ್ಕಾರ. ಮಗ್ಗಿ ಪುಸ್ತಕ ಚಿಕ್ಕಂದಲ್ಲಿ ನಮಗೆ 2 1 2 2 4 2 3 6 ಅಂತ ಹೇಳ್ಕೊಟ್ಟು ಮಗ್ಗಿ ಪುಸ್ತಕ, ಮತ್ತು 1 2 3 4 ಅಂತ ಹೇಳ್ಕೊಟ್ಟು ಮಗ್ಗಿ ಪುಸ್ತಕ, ಆ ಅರಸ ಆ ಆನೆ ಅಂತ ಹೇಳ್ಕೊಟ್ಟು ಮಗ್ಗಿ ಪುಸ್ತಕ. ಮತ್ತು ಆ ಮಗ್ಗಿ ಪುಸ್ತಕದ ಮೊದಲ ಹಾಳೆಯಲ್ಲಿ ನಮಗಿದ್ದಂಥ ಶ್ಲೋಕಗಳನ್ನ ಶುಕ್ಲಾಂಬರಧರಂ ಅಂತಲೋ, ಯಾಕೊಂದಿನ ತುಷಾರಹಾರದವಳ ಅಂತಲೋ, ಇವತ್ತಿನವರೆಗೂ ಅವನ್ನೆಲ್ಲವೂ ನೆನೆಸ್ಕೊಂಡು ಮಾಡ್ತಾಯಿದ್ರು. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಬಾಲ್ಯ ಅನ್ನೋದು ತುಂಬ ಮಹತ್ವದ್ದು ಅನ್ನೋದನ್ನ ಈ ಮಗ್ಗಿ ಪುಸ್ತಕನ ಯಾರು ಕಲ್ತಿರ್ತಾರೆ, ಯಾರು ಓದಿರ್ತಾರೋ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಒಂಥರ ಬಾಲ್ಯದ ಭಗವದ್ಗೀತೆ ಅದು, ಅಷ್ಟು ಚಂದ. ಇಡೀ ಜಗತ್ತನ್ನು ತೋರಿಸೋಕ್ಕೆ ಬೇಕಾದಂಥ ಆರಂಭದ ಮುನ್ನುಡಿ ಅದು. ಅದನ್ನು ಇಟ್ಕೊಂಡು ಮಗ್ಗಿ ಪುಸ್ತಕ ಅಂತ ಒಂದು ಅದ್ಭುತವಾದ ಪಿಕ್ಚರ್ ಮಾಡಿದ್ದಾರೆ. ಸ್ನೇಹಿತರೆ, ಭಾಳ ವಿಶೇಷ ಏನಂದ್ರೆ ಮಗ್ಗಿ ಪುಸ್ತಕದ್ದು ಹರಿವರಾಶ್ರಮ ಅಂತ ಭಾಳ ಒಳ್ಳೆ ಡೈರೆಕ್ಟರ್ ಆತ, ಕ್ರಿಯೇಟಿವ್. ನಾನು ಅವ್ರ ಜೊತೆಗೆ ವರ್ಕ್ ಮಾಡಿದ್ದೀನಿ. ಹಾಗೇನು ಯತಿರಾಜ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಬಹಳ ವಿಶೇಷ ಅನಿಸಿದ್ದು ನನಗೆ ಈ ಇಡೀ ಚಿತ್ರತಂಡದ ಶ್ರಮ. ಅಂದರೆ ಒಂದು ಕಥಾವಸ್ತುವಿಗೆ ಬೇಕಾದಂತಹ ಬೇರೆ ಬೇರೆ ಪೂರಕವಾದಂಥ ಅನೇಕ ರೂಪಕಗಳನ್ನ ಇದರಲ್ಲಿ ಸೃಷ್ಟಿ ಮಾಡಿಕೊಳ್ಳಾಗಿದೆ. ಒಬ್ಬ ಅಪ್ಪನ ಬಗ್ಗೆ ಬಂದಿರೋ ಹಾಡು, ಅಪ್ಪನ ಬಗ್ಗೆ ನೂರಾರು ಹಾಡುಗಳು ಬಂದಿದೆ. ಈ ಹಾಡು ಕೂಡ ವಿಜಯ್ ಪ್ರಕಾಶ್ ಹಾಡು ತುಂಬ ಇಂಪಾಗಿದೆ ಮತ್ತು ಅರ್ಥಪೂರ್ಣವಾಗಿದೆ. ಹಾಗಾಗಿ ಈ ಥರದೊಂದು ಮಗ್ಗಿ ಪುಸ್ತಕ ಅನ್ನುವ ಚಿತ್ರದ 2 ಹಾಡುಗಳನ್ನು ನೋಡಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮಗ್ಗಿ ಪುಸ್ತಕ ದೊಡ್ಡ ಬೃಹತ್ ಗ್ರಂಥವಾಗಿ ಬೆಳಿಬೇಕು ಅಂತಂದರೆ, ಅತ್ಯದ್ಭುತವಾದ ಒಳ್ಳೊಳ್ಳೆ ಪಿಕ್ಚರ್ ಮಾಡಬೇಕು ಅಂದರೆ ನಿಮ್ಮ ಬೆಂಬಲ ಬೇಕು. ಈ ಚಿತ್ರದ ಹಾಡುಗಳನ್ನ ನೋಡಿ ಮತ್ತು ಈ ಚಿತ್ರದ ಟ್ರೈಲರ್ಗಳನ್ನ ನೋಡಿ ಮತ್ತು ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹೊರಗಡೆ ಆಗಲಿ ಎಷ್ಟು ಬೆಂಬಲ ಕೊಡ್ಬೋದು, ಎಷ್ಟು ಸೂಚಿಸ್ಬೋದು, ಎಲ್ಲ ನಿಮ್ಮ ಪ್ರೇಕ್ಷಕರಿದ್ದರೆ ಮಾತ್ರ ಒಬ್ಬ ಪ್ರದರ್ಶಕನಿಗೆ ತುಂಬ ಮುಖ್ಯವಾದಂಥ ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ಪ್ರದರ್ಶನ ಕಲೆ ಮುಖ್ಯವಾಗಿ ಅರಳಿಕೊಳ್ಬೇಕು ಅಂದರೆ ಅದಕ್ಕೆ ನೀವು ಕಾರಣ ಆಗಬೇಕು. ಮಗ್ಗಿ ಪುಸ್ತಕ 100 ದಿನ ಓಡುವಷ್ಟು ಶಕ್ತಿ ನಿಮ್ಮಿಂದ ನಮಗೆ ಬರಲಿ ಅಂತ ಹಾರೈಸ್ತೀವಿ. ಮಗ್ಗಿ ಪುಸ್ತಕಕ್ಕೆ ಎಲ್ಲ ರೀತಿಯ ಯಶಸ್ಸು. ಆ ಚಿತ್ರದಲ್ಲಿ ಅಭಿನಯಿಸಿರೋ ಪ್ರತಿಯೊಬ್ಬ ನಟ, ನಟಿ, ಮಗು, ದೊಡ್ಡವರು ಮತ್ತು ದುಡಿದಂಥ ತಂತ್ರಜ್ಞರು, ಪ್ರತಿಯೊಬ್ಬರು ಕೆಲಸ ಮಾಡಿದಂಥ ಯಾರ್ಯಾರು ಅದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ, ದುಡ್ಡು ಹಾಕಿದ್ದಾರೆ, ಹಣ ಹಾಕಿದ್ದಾರೆ, ಅವರೆಲ್ಲರಿಗೂ ಅದನ್ನು ಮರಳಿ ವಾಪಸ್ ತಂದು ಕೊಡುವಂಥ ಒಂದು ದೊಡ್ಡ ಅವಕಾಶ ಸೃಷ್ಟಿಯಾಗಲಿ ಅಂತ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ಮಗ್ಗಿ ಪುಸ್ತಕಕ್ಕೆ.